ಕಳೆದ ಬಾರಿ ನಾನು ಪ್ರಸಂಗ ಮಾಡಿದಾಗ ಒಂದು ಹೊಸ ಸರಣಿಯನ್ನ ಪ್ರಾರಂಭಿಸಿದ್ದೆ. ಯಜನ್ ನೆನಪಿದೆ? ಕೆಲವೊಂದು ವಿಷಯಗಳ ಬಗ್ಗೆ, ಜೀವಿತದ ಅನೇಕ ವಿಷಯಗಳ ಬಗ್ಗೆ ಯೇಸು ಸ್ವಾಮಿ ಏನು ಹೇಳಿದ್ರು ಎಂಬುದಾಗಿ. ಅದು ಮೊದಲನೇ ಒಂದು ಅಂಶ ಏನಾಗಿತ್ತು ವಿಷಯ, ಯೇಸು ಸ್ವಾಮಿ ಹಣದ ಬಗ್ಗೆ ಏನು ಹೇಳಿದ್ರು ಎಂಬುದಾಗಿ. ಅದು ನೆನಪಿದ್ರೆ ನೀವೆಲ್ಲರೂ ಕೂಡ ಅರ್ಥ ಆಗಿರ್ಬೋದು. ಈ ಲೋಕ ಅನೇಕ ವಿಷಯಗಳ ಬಗ್ಗೆ ಅನೇಕ ಅನಿಸಿಕೆಗಳನ್ನು ನೀಡ್ತಾರೆ, ಎಕ್ಸ್ಪರ್ಟ್ ಒಪಿನಿಯನ್ಸ್ ನೀಡ್ತಾರೆ. ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗಳಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತ ಇರ್ತಾರೆ, ಅವ್ರ ಮಾತುಗಳನ್ನ ಕೇಳ್ತೇವೆ. ಅಥವಾ ನಾವು ಯಾರನ್ನ ನಾವು ಅನುಭವಸ್ಥರು, ಜ್ಞಾನಿಗಳು ಎಂಬುದಾಗಿ ನಮ್ಮ ಜೀವನದಲ್ಲಿ ಪರಿಗಣಿಸ್ತೀವೋ ಅವ್ರ ಹತ್ರ ನಾವು ಸಲಹೆಗಳನ್ನು ಪಡ್ಕೊಳ್ಳೋಕ್ಕೆ ಹೋಗ್ತೇವೆ. ಅನೇಕ ವಿಷಯಗಳ ಬಗ್ಗೆ ಅನೇಕ ಮಾಹಿತಿಗಳನ್ನ, ಅನಿಸಿಕೆಗಳನ್ನ ನಾವು ಕೇಳ್ತಾ ಇರ್ತೇವೆ. ಬಟ್ ದೇವರ ಮಕ್ಕಳಾದ ನಮಗೆ ಎಲ್ಲರ ಮಾತುಗಳಿಗಿಂತ ಯಾವ್ದು ಇಂಪಾರ್ಟೆಂಟ್ ಆಗಿರಬೇಕು? ಯೇಸು ಸ್ವಾಮಿ ಈ ವಿಷಯದ ಬಗ್ಗೆ ಏನು ಹೇಳಿದ್ರು. ಏನೇ ಒಂದು ಮಾಡ್ಬೇಕಂದ್ರೆ, ಮದುವೆ ಬಗ್ಗೆ ಯೇಸು ಸ್ವಾಮಿ ಏನು ಹೇಳಿದ್ರು, ಹಣಕಾಸಿನ ಬಗ್ಗೆ ಯೇಸು ಸ್ವಾಮಿ ಏನು ಹೇಳಿದ್ರು, ಸಮಯದ ಬಗ್ಗೆ ಯೇಸು ಸ್ವಾಮಿ ಏನು ಹೇಳಿದ್ರು, ಸಂಬಂಧಗಳ ಬಗ್ಗೆ ಯೇಸು ಸ್ವಾಮಿ ಏನು ಹೇಳಿದ್ರು, ಪ್ರತಿಯೊಂದು ವಿಷಯಗಳ ಬಗ್ಗೆ ಯೇಸು ಸ್ವಾಮಿ ಏನು ಹೇಳಿದ್ರು ಅದನ್ನ ನಾವು ಪ್ರಶ್ನಿಸಿ ತಿಳ್ಕೊಂಡು ಆ ರೀತಿಯಾಗಿ ಜೀವಿಸುವಾಗ ನಾವು ದೇವರ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಕಾಣೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಕೇವಲ ಕೆಲವು ಮಾಹಿತಿಗಳನ್ನ ನೀಡಲಿಕ್ಕೆ ಬಂದಿಲ್ಲ, ಕೆಲವು ಅನಿಸಿಕೆಗಳನ್ನ ನೀಡಲಿಕ್ಕೆ ಬಂದಿಲ್ಲ, ಅನೇಕ ಫಾಲೋವರ್ಸ್ನ ಮಾಡ್ಕೊಳಕ್ಕೆ ಬಂದಿಲ್ಲ, ಅನೇಕ ಲೈಕ್ಗಳನ್ನ ಪಡ್ಕೊಳಕ್ಕೆ ಬಂದಿಲ್ಲ, ನೀವೆಲ್ಲ ಕಮೆಂಟ್ ಮಾಡ್ಲಿ ಅಂತ ಹೇಳಕ್ಕೆ ಯೇಸು ಸ್ವಾಮಿ ಬಂದಿಲ್ಲ. ಯೇಸು ಬಂದಿದ್ದು ಸತ್ಯವನ್ನ ತಿಳಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ನಾನೇ ಜೀವವು, ಮಾರ್ಗವು, ಸತ್ಯವಾಗಿದ್ದೇನೆ. ನಾವು ಸತ್ಯದಲ್ಲಿ ನಡೆಯುವಾಗ ದೇವರ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ನಾವು ಖಂಡಿತವಾಗಿಯೂ ಅನುಭವಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಎಷ್ಟು ಜನ ಯೇಸು ಸ್ವಾಮಿಯನ್ನ ರಕ್ಷಕನಾಗಿ ನಾವು ಅನುಭವಿಸಿದ್ದೇವೆ ನಮ್ಮ ಜೀವನದಲ್ಲಿ? ಮೇಲೆ ಇಲ್ಲಿ ಅರ್ಧ ಸ್ವೀಕರಿಸಿದ್ರ ರಕ್ಷಕನಾಗಿ, ಅಥವಾ ಪೂರ್ತಿ ಸ್ವೀಕರಿಸಿದ್ರ? ಎಷ್ಟು ಜನ ಯೇಸು ಒಡೆಯನಾಗಿ ಸ್ವೀಕರಿಸಿದ್ದೀರಾ? ಎಲ್ಲರೂ. ವಾವ್, ಗ್ರೇಟ್. ಎಲ್ಲರಿಗೆ ಯೇಸು ಸ್ವಾಮಿ ರಕ್ಷಕನಂದ್ರೆ ಇಷ್ಟ. ನನ್ನ ಪಾಪ ರಕ್ಷಿಸಿದ್ರು, ನನ್ನ ಪ್ರಾರ್ಥನೆ ಕೇಳಿದ್ರು, ನನಗೆ ಬಿಡುಗಡೆ ಕೊಟ್ಟರು, ನನಗೆ ಸೌಖ್ಯ ಕೊಟ್ಟರು, ಅದು ಚೆನ್ನಾಗಿರುತ್ತೆ. ಬಟ್ ಒಡೆಯನಾಗಿ ಸ್ವೀಕರಿಸೋದಂದ್ರೆ ಕೈ ಎತ್ತಷ್ಟು ಸುಲಭ ಅಲ್ಲ. ಅದು ಒಡೆಯನಾಗಿ ಸ್ವೀಕರಿಸಿದಂದ್ರೆ ಯೇಸು ಸ್ವಾಮಿ ಹೇಳಿದ ಎಲ್ಲಾ ಮಾತುಗಳನ್ನ ಪಾಲಿಸುವಂಥದ್ದು, ಯೇಸುವಿನಿಗೆ ವಿಧೇಯನಾಗಿ ನಡ್ಕೊಳ್ಳುವಂಥದ್ದು. ಯೇಸುವೆ, ನೀನು ನನ್ನ ಲಾರ್ಡ್, ಯು ಆರ್ ಮೈ ಮಾಸ್ಟರ್, ಲಾರ್ಡ್, ನನ್ನ ಒಡೆಯನು. ಸೊ ಅದರಲ್ಲಿ ನಾವು ಆಸಕ್ತಿ ನೀಡುವಂಥರಾಗಿರ್ಬೇಕು. ನಮ್ಮ ಜೀವನದಲ್ಲಿ ಯೇಸುವನ್ನ ಒಡೆಯನಾಗಿ ನೋಡುವಂಥದ್ದು, ರಕ್ಷಕನಾಗಿ ನೋಡುವಂಥದ್ದು ಈಸಿ, ಬಟ್ ಒಡೆಯನಾಗಿ ನೋಡುವಂಥದ್ದು ಅಷ್ಟು ಈಸಿ ಅಲ್ಲ. ಆದರೆ ನಾವು ಯಾವಾಗ ಯೇಸು ಸ್ವಾಮಿ ಮಾತುಗಳಿಗೆ ವಿಧೇಯರಾಗಿ ಆತನ ಮಾರ್ಗದಲ್ಲಿ ನಡೆಯುತ್ತೇವೋ ಆವಾಗ ಯೇಸು ನಿಜವಾಗಿ ಒಡೆಯನಾಗಿ ನಾವು ಸ್ವೀಕರಿಸಿದ ಜನರಾಗಿ ನಾವು ಆಗ್ತೇವೆ. ಹಲ್ಲೆಲೂಯಾ. ಇವತ್ತು ಕೂಡ ಮುಂದುವರಿಯುವುದು ಹಣದ ಬಗ್ಗೆನೇ ನಾನು ಹೇಳಕ್ಕೆ ನಾನು ಬಯಸ್ತೇನೆ. ಯೇಸು ಸ್ವಾಮಿ ಬಗ್ಗೆ, ಹಣದ ಬಗ್ಗೆ ತುಂಬಾ ಮಾತನಾಡಿದ್ರು. ಹಣ ನಮ್ಗೆ ಆಶೀರ್ವಾದನಾ ಅಲ್ವಾ? ಎಷ್ಟು ಜನ ಹೇಳ್ತೀರಾ ಹಣ ನಮಗೆ ಆಶೀರ್ವಾದ ಅಂತ? ಎಷ್ಟು ಜನ ಹೇಳ್ತೀರಾ? ಅರೆ ಯಾರು ಏನು ಕೈ ಎತ್ತಿದ್ರೆ ನಂಗೆ ಏನು ಅರ್ಥ ಆಗುತ್ತೆ? ಹಣ ಅನ್ನೋದು ಆಶೀರ್ವಾದನ ಅಲ್ವಾ? ಕೈ ಎತ್ತಿ, ಎಷ್ಟು ಜನ ಕೈ ಎತ್ತಿ ಆಶೀರ್ವಾದ ಅಂತೀರಾ? ಅರೆ ಮಿಗ್ದವರೆಲ್ಲರ ಕೂಡ ಹಣ ಶಾಪ ಅಂತೀರಾ? ಅಂದ್ರೆ ನಿಮ್ಮಲ್ಲಿ ಎಲ್ಲರ ಹಣ ತಗೊಂಡ್ಕೊಡಿ, ಇಲ್ಲಿ ಇಡೀ ಹೇಳ್ತೀನಿ ಯಾರೆಲ್ಲ ಶಾಪ ಅನ್ಕೊಳ್ತಾ ಇದ್ದೀರೋ. ಹಣ ಸರಿಯಾದ ಜನರು ಸರಿಯಾದ ರೀತಿಯಲ್ಲಿ ಸರಿಯಾದ ಉದ್ದೇಶಗಳಿಗೆ ಬಳಸಿದ್ರೆ ಆಶೀರ್ವಾದ, ಕೆಟ್ಟ ರೀತಿಯಲ್ಲಿ ದೇವರಿಗೆ ಮೆಚ್ಚದ ರೀತಿಯಲ್ಲಿ ಬಳಸೋದಾದ್ರೆ ಅದು ಶಾಪ. ಹಣ ಅನ್ನೋದು ನ್ಯೂಟ್ರಲ್, ಅದು ಯಾರ ಕೈಯಲ್ಲಿ ಯಾವ ಉದ್ದೇಶಕ್ಕೆ ಬಳಸ್ತಾರೋ ಅದು ನಿರ್ಣಯಿಸುತ್ತೆ ಹಣ ಆಶೀರ್ವಾದನ ಅಲ್ವಾ ಅಂತ. ನನ್ನ ಒಂದು ಪ್ರಾರ್ಥನೆ, ನಾವೆಲ್ಲರೂ ಕೂಡ ಹಣವನ್ನ ಆಶೀರ್ವಾದವಾಗಿ ಕಾಣುವಂತರಾಗೋಣ. ಅಂದ್ರೆ ದೇವರು ಯಾವ ಉದ್ದೇಶಗಳಿಗೋಸ್ಕರ ನಮ್ಮ ಕೈಯಲ್ಲಿ ಹಣವನ್ನು ನೀಡಿದ್ದಾರೋ ಆ ಉದ್ದೇಶಗಳಿಗೋಸ್ಕರ ಉಪಯೋಗಿಸುವಾಗ ಅದರ ಆಶೀರ್ವಾದಗಳನ್ನ ನಾವು ಅನುಭವಿಸ್ತೇವೆ. ಹಣ ಅದು ಬಹಳ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಅದಕ್ಕೆ ಕಳೆದ ಬಾರಿ ಹೇಳಿದ್ದೆ, ಯೇಸು ಸ್ವಾಮಿ ಎಲ್ಲಾ ವಿಷಯಗಳಿಗಿಂತ ಹೆಚ್ಚಾಗಿ ಅದನ್ನು ಬೋಧನೆ ಮಾಡಿದ ಯಾವ ವಿಷಯದ ಬಗ್ಗೆ? ಹಣದ ಬಗ್ಗೆ. ನಮ್ಮ ಜೀವನದಲ್ಲಿ ನಾವು ಹಾದು ಹೋಗುವಂತ ಅನೇಕ ಸಮಸ್ಯೆಗಳಿಗೆ, ಗೊಂದಲಗಳಿಗೆ, ಚಿಂತೆಗಳಿಗೆ ಕಾರಣ ಹಣ. ಆದ್ರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಹಣದ ಬಗ್ಗೆ ಯಾವ ರೀತಿಯಾಗಿ ಏನು ಹೇಳಿದ್ದಾರೆ, ನಮ್ಮ ಜೀವನದಲ್ಲಿ ಹಣದ ಕುರಿತು ಯಾವ ರೀತಿಯಾಗಿ ವ್ಯವಹರಿಸಬೇಕು ಎಂಬುದಾಗಿ. ನಾವು ಯಾವಾಗ ಆ ರೀತಿಯಾಗಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಹಣವನ್ನ ಕಾಣುವುದಕ್ಕೆ ಹೇಳಿದ್ದಾರೋ ಆ ರೀತಿಯಾಗಿ ನಾವು ಕಾಣುವುದಾದ್ರೆ, ಹಣದ ಮುಖಾಂತರ ನಾವೇನ್ ಮಾಡಬೇಕು ಅಂತ ಯೇಸು ಸ್ವಾಮಿ ಹೇಳಿದ್ದಾರೋ ಅದನ್ನ ನಾವು ಮಾಡುವುದಾದ್ರೆ ನಾವು ಹೆಚ್ಚಾಗಿ ದೇವರ ಆಶೀರ್ವಾದಗಳನ್ನ ಕಾಣ್ತೇವೆ.
ಇಲ್ಲದೆ ಇದ್ದರೆ ಹಣದ ವಿಷಯದಲ್ಲಿ ಅನೇಕ ತೊಂದರೆಗಳಿಗೆ ನಾವು ಸಿಕ್ಕಾಕೊಳ್ತೇವೆ. ಇವತ್ತು ನಾವು ಲೂಕನ ಬರೆಸುವ ವಾರ್ತೆ 16ನೇ ಅಧ್ಯಾಯ 1-15 ವಚನಗಳನ್ನು ನಾವು ನೋಡೋಣ. ಇದು ಪೂರ್ತಿ ಓದ್ತೇನೆ, ಎಲ್ಲರೂ ಕೂಡ ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ. ಇದನ್ನು ಬಹಳ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಪಾರುಪತ್ಯಗಾರನಿದ್ದನು. ಅವನ ಕುರಿತು ಯಜಮಾನನ ಬಳಿಯಲ್ಲಿ, ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ, ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನೀನು ಪಾರುಪತ್ಯೆಯ ಲೆಕ್ಕವನ್ನು ಒಪ್ಪಿಸು. ನೀನು ಇನ್ನು ಪಾರುಪತ್ಯಗಾರನಾಗಿರೋದಕ್ಕೆ ಯೋಗ್ಯನಲ್ಲ ಎಂದು ಹೇಳಿದನು. ಹೀಗಿರಲಾಗಿ ಆ ಪಾರುಪತ್ಯಗಾರನು, ನಾನೇನು ಮಾಡಲಿ? ನನ್ನ ಯಜಮಾನನು ನನ್ನಿಂದ ಈ ಪಾರುಪತ್ಯ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ. ಅಗೆಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷೆ ಬೇಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಈ ಪಾರುಪತ್ಯದ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಏನು ಮಾಡಬೇಕೆಂದು ನನಗೆ ಗೊತ್ತಿದೆ ಎಂದು ತನ್ನೊಳಗೆ ಅಂದುಕೊಂಡು, ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬರನ್ನು ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಎಷ್ಟು ಕೊಡಬೇಕು ಎಂದು ಕೇಳಲು, ಅವನು 100 ಬುದ್ದಲಿ ಎಣ್ಣೆ ಎಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ 50 ಬುದ್ದಲಿ ಎಂದು ಬರೆ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು, ನೀನು ಎಷ್ಟು ಕೊಡಬೇಕು ಎಂದು ಕೇಳಲು, ಅವನು 100 ಕಂಡುಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡುಗ ಎಂದು ಬರೆ ಎಂದು ಹೇಳಿದನು. ಯಜಮಾನನು ಇದನ್ನು ಕೇಳಿ ಅಪ್ರಾಮಾಣಿಕನಾದ ಆ ಪಾರುಪತ್ಯಗಾರನ ಕುರಿತು, ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕೆಂದರೆ ಈ ಲೋಕದ ಜನರು ತಮ್ಮ ವಿಷಯಗಳಲ್ಲಿ ಬೆಳಕಿನ ಜನರಿಗಿಂತಲೂ ಜಾಣರಾಗಿದ್ದಾರೆ. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದರಲ್ಲಿಯೂ ನಂಬಿಗಸ್ತನಾಗುವನು. ಸಣ್ಣ ವಿಷಯಗಳಲ್ಲಿ ಅಪ್ರಾಮಾಣಿಕನಾಗಿರುವನು ಬಹಳವಾದದರಲ್ಲಿಯೂ ಅಪ್ರಾಮಾಣಿಕನಾಗಿರುವನು. ಹೀಗಿರೋದ್ರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಒಪ್ಪಿಸಿಕೊಟ್ಟಾರು? ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದನ್ನು ನಿಮಗೆ ಯಾರು ಒಪ್ಪಿಸಿಕೊಟ್ಟಾರು? ಯಾವ ಆಳಾದರೂ 2 ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಒಟ್ಟಿಗೆ ಸೇವಿಸಲಾರಿರಿ ಅಂದನು. ಫರಿಸಾಯರು ಹಣದಾಸೆ ಉಳ್ಳವರಾಗಿದ್ದರಿಂದ ಈ ಮಾತುಗಳನ್ನ ಕೇಳಿ ಆತನನ್ನು ಹಾಸ್ಯ ಮಾಡಿದರು. ಆಗ ಆತನವರಿಗೆ ಹೇಳಿದ್ದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ಬಲ್ಲವನಾಗಿದ್ದಾನೆ. ಮನುಷ್ಯರ ದೃಷ್ಟಿಯಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಆಮೇನ್. ಉದ್ದೇಶಪೂರ್ವಕವಾಗಿ ಇದು ಪೂರ್ತಿಯಾಗಿ ಓದ್ದೆ, ಏಕೆಂದರೆ ನೇರವಾಗಿ ಈ ಸ್ವಾಮಿಯ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಯೇಸು ಸ್ವಾಮಿ ಈ ಒಂದು ಸಾಮ್ಯವನ್ನು ಹೇಳಬೇಕಂದ್ರೆ 2 ರೀತಿಯ ಜನರು ಗುಂಪಿದ್ದಾರೆ ಅಲ್ಲಿ. ಮೊದಲನೇದಾಗಿ ಆತನ ಶಿಷ್ಯರು, ಎರಡನೆಯದು ಫರಿಸೇಯರು. ಇಬ್ಬರಿಗೂ ಕೂಡ ಯೇಸು ಸ್ವಾಮಿಯು ಈ ಹಣದ ಬಗ್ಗೆ ನಾವು ಯಾವ ರೀತಿಯಾಗಿ ವ್ಯವಹರಿಸಬೇಕೆಂಬುದಾಗಿ ಕೆಲವು ಬಹಳ ಅತಿ ಪ್ರಾಮುಖ್ಯವಾದ ಅಂಶಗಳನ್ನ ಇಲ್ಲಿ ತಿಳಿಸಿದ್ದಾರೆ. ಅದನ್ನ ನಾವು ಇರುವ ಕೆಲವು ಸಮಯದಲ್ಲಿ ನಾವೆಲ್ಲರೂ ಕೂಡ ಜಾಗೃತಿಯಿಂದ ಕೇಳಿಸ್ಕೊಳ್ಬೇಕಾಗಿ ನಮ್ಮನ್ನು ಕೇಳ್ಕೊಳ್ತಾನೆ. ಮೊದಲನೇದಾಗಿ ಈ ಸಾಮ್ಯವು ಯೇಸು ಸ್ವಾಮಿ ಹೇಳಿದ ಎಲ್ಲಾ ಸಾಮ್ಯಗಳಿಗಿಂತ ಬಹಳ ಕಾಂಟ್ರವರ್ಷಿಯಲ್, ಅವಳು ಬಹಳ ಕಠಿಣವಾದದ್ದು ಅರ್ಥ ಮಾಡ್ಕೊಳ್ಳೋಕೆ. ನಾನು ನಿಜವಾಗ್ಲೂ ಅರ್ಥ ಮಾಡೋಕೆ ಪ್ರಯತ್ನಿಸಿರೋದಾದ್ರೆ 2 ಕಾರಣಗಳಿದೆ ಅದಕ್ಕೆ. ಒಂದು, ಯೇಸು ಸ್ವಾಮಿಯನ್ನ ಯಾರನ್ನು ಮೆಚ್ಚುತ್ತಾ ಇದ್ದಾರೆ ಇಲ್ಲಿ? ಅಪ್ರಾಮಾಣಿಕನಾದ ಮ್ಯಾನೇಜರ್ನ ಬಗ್ಗೆ. ಓಕೆ, ಅದು ಯೇಸು ಸ್ವಾಮಿ ಸಾಧಾರಣವಾಗಿ ಮಾಡೋಂಥ ಕಾರ್ಯ ಅಲ್ಲ. ಯಾರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ? ಡಿಸ್ಹಾನೆಸ್ಟ್ ಮ್ಯಾನೇಜರ್ನ, ಅಂದ್ರೆ ಅಪ್ರಾಮಾಣಿಕನಾದ ಮ್ಯಾನೇಜರ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸರಿನಾ ಅಪ್ರಿಷಿಯೇಟ್ ಮಾಡೋದು. ಎರಡನೇದು, ಅವನು ಮಾಡಿದ ಜಾಣತನವನ್ನ ಮೆಚ್ಚುತ್ತಾ ಇದ್ದಾರೆ. ಈ 2 ಕೂಡ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಯೇಸು ಸ್ವಾಮಿ ಅಪ್ರಾಮಾಣಿಕತೆಯನ್ನು ಒಪ್ಕೊಳ್ತಾ ಇದ್ದಾರ? ಯೇಸು ಸ್ವಾಮಿ ನಾವೆಲ್ಲ ಕೂಡ ಜಾಣರು. ಇಂಗ್ಲೀಷಲ್ಲಿ ವರ್ಡ್ ಶ್ರೂಡ್ ಅಂತ ಇದೆ. ಮೋಸ್ಟ್ಲಿ ರೈಟ್ ಟ್ರಾನ್ಸ್ಲೇಟ್ ಬಿ ಕಿಲಾಡಿಗಳು ಅಂತಾರೆ ಅವ್ರನ್ನ. ಓಕೆ, ಕಿಲಾಡಿತನದಿಂದ ಇರೋದು ಒಳ್ಳೇದಾ? ಯೇಸು ಸ್ವಾಮಿ ಹೇಗೆ 2 ಒಪ್ಕೊಳ್ತಾ ಇದ್ದಾರೆ? ಅಪ್ರಾಮಾಣಿಕತೆಯನ್ನು ಒಪ್ಕೊಳ್ತಾ ಇದ್ದಾರಾ, ಕಿಲಾಡಿತನದಿಂದ ಇರೋದನ್ನ ಒಪ್ಕೊಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ನಮಗೆ
ಮೂಡಬಹುದು. ಬಟ್ ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲನೇದು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಇದು ಒಳ್ಳೆಯ ಜನರಲ್ಲಿ ಅಥವಾ ಕೆಟ್ಟ ಜನರಲ್ಲಿ ಕೆಲವು ಕೂಡ ಒಳ್ಳೇದಿರುತ್ತೆ, ಅದನ್ನು ಮೆಚ್ಚೋದು ತಪ್ಪ. ಇಲ್ಲ, ಕೆಲವರು ಟೆರರಿಸ್ಟ್ ಎಲ್ಲ ಇರ್ತಾರೆ, ಅವರೆಲ್ಲ ಕೂಡ ಕೆಲವು ಒಳ್ಳೆ ಗುಣಗಳಿರುತ್ತೆ. ಏನು ಒಳ್ಳೆ ಗುಣಗಳಿರುತ್ತೆ ಗೊತ್ತಾ? ಅವರಲ್ಲಿ ಬಹಳ ಕಮಿಟೆಡ್ ಆಗಿರ್ತಾರೆ, ಡಿಸಿಪ್ಲಿನ್ಡ್ ಆಗಿರ್ತಾರೆ, ಪ್ಯಾಷನೆಟ್ ಆಗಿರ್ತಾರೆ. ಅವ್ರು ಮಾಡೋ ಉದ್ದೇಶ ತಪ್ಪು, ಅವ್ರು ಮಾಡೋ ಕಾರ್ಯಗಳು ತಪ್ಪು, ಅವ್ರು ಅವರಲ್ಲೂ ಕೂಡ ನಮಗಿಂತ ಹೆಚ್ಚು ಕಮಿಟ್ಮೆಂಟ್. ಅವ್ರಿಗೆ ಅವ್ರೇನು ನಂಬಿದಾರೋ ಅವ್ರ ಜೀವ ಕೂಡ ಅಷ್ಟುವರೆಗೂ ಕಮಿಟ್ಮೆಂಟು. ನಾವು ಸತ್ಯ ನಂಬ್ಕೊಂಡಿದ್ರು ಕೂಡ ನಮ್ಮ ಕಮಿಟ್ಮೆಂಟ್ ಎಲ್ಲ ಅರ್ಧಂಬರ್ಧನೆ. ಅದಕ್ಕೆ ಯಾರೋ ಒಬ್ರು ಹೇಳಿದ್ರು, ಯೇಸು ಸ್ವಾಮಿಯ ಸ್ಟೋರಿಗೂ ನಾವು ಫಿಲಮ್ಗಳಲ್ಲಿ ನೋಡ್ತೀವಲ್ಲ ಸ್ಟೋರಿಗಳಿಗೂ ಅದಕ್ಕೆ ವ್ಯತ್ಯಾಸ ಏನಂತ ಗೊತ್ತಾ? ಅಟ್ಲೀಸ್ಟ್ ಸಭೆಯಲ್ಲಿ ಹೇಳೋ ಪಾಸ್ಟ್ಗಳ ಒಂದು ಬೋಧನೆಗಳಿಗೂ ಚಲನಚಿತ್ರಗಳಿಗೂ ಇರೋ ವ್ಯತ್ಯಾಸ ಏನಂತ ಈ ರೀತಿ ಹೇಳಿದೊಬ್ರು. ಒಬ್ರು ಹೇಳಿದ ಚಲನಚಿತ್ರ ಅಂದ್ರೆ ಏನಂದ್ರೆ, ಈ ರೀಲ್ ಸ್ಟೋರಿಗಳನ್ನ ತೆಗೆದುಕೊಂಡು ಅಂದ್ರೆ ಡೂಪ್ಲಿಕೇಟ್ ಆಗಿ, ನಿಜವಾದ ಸ್ಟೋರಿಗಳಲ್ಲ ಅನೇಕ ಸ್ಟೋರಿಗಳು, ಅದೆಲ್ಲ ಇಮ್ಯಾಜಿನೇಷನ್ಸ್. ಆ ಸ್ಟೋರಿಗಳನ್ನ ತಗೊಂಡು ಅವ್ರು ರಿಯಲ್ ಸ್ಟೋರಿ ಅದ ತರ ತೋರಿಸ್ತಾರೆ. ಅದೇ ಕ್ರೈಸ್ತರಾದ ನಾವೇನ್ ಮಾಡ್ತೀವಿ ಗೊತ್ತಾ? ರಿಯಲ್ ಸ್ಟೋರಿನ ತಗೊಂಡು ರೀಲ್ ಸ್ಟೋರಿ ತರ ತೋರಿಸ್ತೀವಿ ನಾವು ನಮ್ಮ ಜೀವಿತಗಳ ಮುಖಾಂತರ ಅನೇಕ ಸಾರಿ. ಓಕೆ, ಸೊ ನಾವು ಇಲ್ಲಿ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಆ ಮನುಷ್ಯನ ಕೆಟ್ಟತನವನ್ನ ಸಮಜಾಯಿತಿ ಪಡಿಸ್ಕೊಳ್ತಾ ಇಲ್ಲ, ಬಟ್ ಆ ವ್ಯಕ್ತಿಲಿದ್ದಂತ ಒಳ್ಳೆ ಗುಣವನ್ನ ಮೆಚ್ಕೊಳ್ತಾ ಇದ್ದಾರೆ. ಕೆಲವು ಒಳ್ಳೆ ಜನರು ಇರ್ತಾರೆ, ಅವ್ರಲ್ಲೂ ಕೂಡ ಕೆಲವು ಕೆಟ್ಟ ಅಂಶಗಳು ಇರ್ತವೆ. ಅದನ್ನ ಮೆಚ್ಚಬೋದ ನಾವು ಅಥವಾ ಅದನ್ನ ಖಂಡಿಸ್ಬೇಕಾ? ಒಳ್ಳೆ ಜನರಲ್ಲಿ ಕೆಲವು ಕೆಟ್ಟ ಅಭ್ಯಾಸಗಳಿದ್ರೆ ಅದನ್ನ ಒಪ್ಕೋಬೇಕಾ ಖಂಡಿಸ್ಬೇಕಾ? ಖಂಡಿಸ್ಬೇಕು. ಅನೇಕನೆಲ್ಲ ಒಳ್ಳೆ ಜನರೇ, ಬಟ್ ನೀವು ಮಾಡೋ ಕೆಲವು ತಪ್ಪುಗಳು ಒಪ್ಕೊಳಕ್ಕಾಗತ್ತಾ? ನಿಮ್ಮ ಮನೆಯವ್ರು ಒಪ್ಕೊಳಕ್ಕಾಗತ್ತಾ? ಆಗಲ್ಲ. ಆ ರೀತಿ ಮೊದಲನೇದು ಇಲ್ಲ ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯೇಸು ಸ್ವಾಮಿಯು ಅಪ್ರಾಮಾಣಿಕತೆಯನ್ನ ಒಪ್ಕೊಳ್ತಾ ಇಲ್ಲ, ಬಟ್ ಆ ಅಪ್ರಾಮಾಣಿಕತನ ಮನುಷ್ಯನಲ್ಲಿ ಇದ್ದಂತ ಒಂದು ಒಳ್ಳೆ ಗುಣವನ್ನ ಎತ್ತಿ ತೋರಿಸಿ ಕೆಲವು ಪಾಠಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಎರಡನೇದು, ಇವನು ಜಾಣನಾಗಿದ್ದ. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾರೆ, ಈ ಬೆಳಕಿನ ರಾಜ್ಯದ ಮಕ್ಕಳಿಗಿಂತ ಈ ಲೋಕದಲ್ಲಿರುವ ಜನರು ಅವ್ರು ಏನಾಗಿದ್ದಾರೆ? ಜಾಣರಾಗಿದ್ದಾರೆ. ನನ್ನ ಮಕ್ಳು ಯಾಕೆ ದಡ್ರು ಅಂತ ಯೇಸು ಸ್ವಾಮಿ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಹಣ ಯಾವ ರೀತಿ ಗಳಿಸ್ಬೇಕು, ಸಂಬಂಧಗಳನ್ನ ಯಾವ ರೀತಿ ಇಟ್ಕೊಳ್ಬೇಕು, ಸಮಯವನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು, ಅದರೆಲ್ಲ ಜಾಣರಾಗಿದ್ದಾರೆ. ಮನೆ ಹೆಂಗ್ ಮಾಡ್ಕೋಬೇಕು, ಆಸ್ತಿ ಹೆಂಗ್ ಮಾಡ್ಕೊಳ್ಬೇಕು ಅಂತ ಲೋಕದ ಜನರು ಜಾಣರಾಗಿದ್ದಾರೆ. ಬಟ್ ದೇವರ ಮಕ್ಕಳು ಕೆಲವು ವಿಷಯಗಳಲ್ಲಿ ಅನೇಕ ಸಾರಿ ದಡ್ಡರಾಗಿದ್ದಾರೆ. ಇನ್ನೊಂದು ಕೇಸ್ ಕೂಡ ಇರುತ್ತೆ, ದೇವರ ಮಕ್ಕಳಾಗಿದ್ದುಕೊಂಡು ಲೋಕದ ವಿಷಯಗಳ ಜಾಣರಾಗಿರ್ತಾರೆ, ಬಟ್ ದೇವರ ವಿಷಯಗಳಲ್ಲಿ, ಆತ್ಮಿಕ ವಿಷಯಗಳಲ್ಲಿ ದಡ್ಡರಾಗಿರ್ತಾರೆ. ಮೋಸ್ಟ್ಲಿ ಅನೇಕರು ಆ ಕ್ಯಾಟಗರಿ ಸೇರಿದ್ದೀರಾ. ಲೋಕದ ವಿಷಯಗಳಲ್ಲಿ, ಲೋಕದ ರೀತಿಯಲ್ಲಿ ಸಂಪಾದನೆ ಮಾಡ್ಬೇಕಂದ್ರೆ ಜಾಣತ ಉಪಯೋಗಿಸ್ತೇವೆ, ಬಟ್ ಆತ್ಮೀಯ ವಿಷಯಗಳಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಮುಂದುವರಿಬೇಕು, ದೇವರ ರಾಜ್ಯವನ್ನು ಕಟ್ಟೋದ್ರಲ್ಲಿ ಮುಂದುವರಿಬೇಕು, ಸಭೆ ಕಟ್ಟೋದ್ರಲ್ಲಿ ಮುಂದುವರಿಬೇಕು, ದೇವರ ನಾವು ಜಾಣರಾಗಿರ್ಬೇಕೆಂಬುದಾಗಿ ಯೇಸು ಸ್ವಾಮಿ ಮೆಚ್ಚುತ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ವ್ಯಕ್ತಿಯ ತನ್ನ ಜಾಣತನವನ್ನ ತೋರಿಸಿದ? ಮೊದಲನೇದು, ಶ್ರೂಡ್ನೆಸ್ ಮೀನ್ಸ್ ಟು ಥಿಂಕ್ ಅಹೆಡ್ ಅಂಡ್ ಪ್ರಿಪೇರ್ ಅಕಾರ್ಡಿಂಗ್ಲಿ. ಈ ಒಬ್ಬ ಮ್ಯಾನೇಜರ್, ಅವನಿಗೆ ಗೊತ್ತಾಯ್ತು ತನ್ನ ತಪ್ಪು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂತ ಗೊತ್ತಾಯ್ತು. ಇವಾಗ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಲೆಕ್ಕ ಕೊಡುವ ಸಮಯ ಬಂದಿದೆ. ಆತನ ಬಾಸ್, ಅವನ ಓನರ್ ಏನ್ ಮಾಡಿದ್ದಾನೆ, ನಿನ್ನ ಬಗ್ಗೆ ಕಂಪ್ಲೇಂಟ್ಸ್ ಬಂದಿದೆ, ನನ್ನ ಹಣವನ್ನ, ನನ್ನ ಆಸ್ತಿಯನ್ನೆಲ್ಲ ತಪ್ಪಾದ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದೆಯಾ, ನೀನು ಮಾಡಿದ್ದು ಸಾಕು, ಬಂದು ಲೆಕ್ಕ ಒಪ್ಪಿಸು ಅಂತ ಕೇಳಿದಾಗ ಇವನೇನಾದ ಎಚ್ಚೆತ್ಕೊಂಡ, ಈಗ ನಾನೇನ್ ಮಾಡಬೇಕು ಅಂತ ತನ್ನ ಜಾಣತನವನ್ನ ಉಪಯೋಗಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಬಂದಿರೋ ಪರಿಸ್ಥಿತಿಯಿಂದ ತಪ್ಪಿಸ್ಕೋಬೇಕೆಂಬುದಾಗಿ ತನ್ನ ಜಾಣತನವನ್ನ ಉಪಯೋಗಿಸ್ತಾ ಇದ್ದಾನೆ. ಸೊ ನಾವು ಜಾಣರಾಗಿದ್ರೆ ನಾವು ಕೂಡ ಆತನ ಮಾಡಿದ್ದನ್ನ ಮಾಡ್ತೇವೆ. ಅರ್ಥ, ನಮಗೂ ಕೂಡ ಲೆಕ್ಕ ಕೊಡೋ ಸಮಯ ಬರ್ತಾ ಇದೆ. ಎಷ್ಟು ಜನ ನಾವು ದೇವ್ರ ಮುಂದೆ ನಿಂತ್ಕೋಬೇಕಂತ ಗೊತ್ತಿದೆ ನಿಮಗೆ? ದೇವರು ನಮ್ಮೆಲ್ಲರೂ ಕೂಡ ನ್ಯಾಯವನ್ನು ತೀರಿಸುವ ಸಮಯ ಬರ್ತಾ ಇದೆ ಎಂಬುದಾಗಿ ಎಷ್ಟು ಜನಕ್ಕೆ ಗೊತ್ತಿದೆ? ಈ ವ್ಯಕ್ತಿ ಯಾವ ರೀತಿಯಾಗಿ ಲೆಕ್ಕ ಒಪ್ಸೋದಕ್ಕೆ ಸಮಯ ಬಂತೋ, ಪ್ರಿಯರೇ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಾವು ಕೂಡ ದೇವರಿಗೆ ಲೆಕ್ಕ ಒಪ್ಪಿಸುವ ಸಮಯ ಬರ್ತಾ ಇದೆ. ಯಾವಾಗ ಈ ಮನುಷ್ಯನಿಗೆ ಲೆಕ್ಕ ಒಪ್ಪಿಸುವ ಸಮಯ ಬರ್ತಾ ಇದೆ ಅಂತ ಅರ್ಥ ಆಯ್ತೋ, ಆತನೇನ್ ಮಾಡೋದು, ತನ್ನ ಜಾಣತನವನ್ನು ಉಪಯೋಗಿಸ್ತಾ ಇದ್ದಾನೆ ಯಾವ ರೀತಿಯಾಗಿ ಈ ಸಮಸ್ಯೆ ತಪ್ಪಿಸ್ಕೊಳ್ಬೇಕು ಎಂಬುದಾಗಿ. ಒಂದು ವೇಳೆ ಇವತ್ತು ದೇವರು
ನಮ್ಮನ್ನೆಲ್ಲ ಕೂಡ ತನ್ನ ನ್ಯಾಯಾಲಯ, ನೀವೆಲ್ಲ ನನ್ನ ಬಗ್ಗೆ ನೋಡಿ, ಅವ್ರು ಬರ್ತಾರೆ, ಅವ್ರು ಕೂತ್ಕೊಳ್ತಾರೆ, ನೀವು ನನ್ನನ್ನು ನೋಡಿ ದೇವ್ರ ವಾಕ್ಯ ಕೇಳಿಸ್ಕೊಳ್ಳಿ, ನಿಮಗೆ ಹೇಳ್ತಾರ ನಾನು. ಓಕೆ, ಸೊ ಯಾವಾಗ ನೀವು ಒಂದು ವೇಳೆ ದೇವರು ಇವತ್ತು ನಮಗೆ ನ್ಯಾಯವನ್ನು ತೀರ್ಸೋಕ್ಕೆ ನಾವೆಲ್ಲ ಆತನ ಮುಂದೆ ನಿಂತ್ಕೋಬೇಕು ಅಂದ್ರೆ ನಮ್ಮ ಲೆಕ್ಕ ಯಾವ ರೀತಿ ಕೊಡ್ತೇವೆ? ಇವತ್ತು ನಿಮಗೆ ಕೇಳಿದೆ, ಪ್ರತಿ ತಿಂಗಳು ಇಷ್ಟು ಹಣವನ್ನು ನಂಗೆ ಕೊಡ್ತಾ ಇದ್ದಾನೆ, ನೀವು ಹಣವನ್ನ ಏನ್ ಮಾಡ್ತಾ ಇದ್ದೀರಾ? ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ದೇವರಿಗೆ ಲೆಕ್ಕ ಒಪ್ಪಿಸ್ಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಒಂದು ದಿನ ದೇವ್ರ ಮುಂದೆ ನಿಂತ್ಕೋಬೇಕು, ಪ್ರತಿಯೊಂದಕ್ಕೂ ಕೂಡ ನಾವು ಲೆಕ್ಕ ಒಪ್ಪಿಸ್ಬೇಕು. ಭಯ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ಭಯ ಆಗ್ತಾ ಇದೆ? ಭಯ ಆಗ್ತಾ ಇಲ್ವಾ? ಇದು ನಿಮಗೆ ಭಯ ಆಗ್ತಾ ಇಲ್ಲ, ನಿಮ್ಗೆ ಏನ್ ಭಯ ಆಗುತ್ತೋ ಗೊತ್ತಿಲ್ಲ, ನನಗೆ ಭಯ ಆಗ್ತಾ ಇದೆ. ನೀವು ಭಯನೇ ಇಲ್ದಿರತಕ್ಕಂಥ ಜನರ. ಓಕೆ, ನಾವು ಪ್ರತಿಯೊಂದಕ್ಕೂ ಕೂಡ ಲೆಕ್ಕ ಒಪ್ಪಿಸ್ಬೇಕು. ಒಂದ್ ವೇಳೆ ಇವತ್ತು ದೇವರು ನೀವು ಲೆಕ್ಕ ಪ್ರತಿ ತಿಂಗಳು ಕೊಡ್ತಾರೆ ಹಣವನ್ನ, ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇರೋ ಲೆಕ್ಕ ಕೇಳಿ ಅಂತ ಲೆಕ್ಕ ಕೇಳಿದ್ರೆ ದೇವ್ರ ಏನ್ ಹೇಳ್ತೀರಾ? ದೇವ್ರೆ, ಇಷ್ಟು ಸಂಬಳ ಬರ್ತಾ ಇದೆ ತಿಂಗಳು, ನನಗೆ ಒಂದಷ್ಟು ಬಾಡಿಗೆ ಕಟ್ತಾ ಇದ್ದೀನಿ, ಒಂದಷ್ಟು ರೇಷನ್ ತಗೊಳ್ತಾ ಇದ್ದೀನಿ, ಒಂದಷ್ಟು ಬಟ್ಟೆ ಶಾಪಿಂಗ್ ಹೋಗ್ತಾ ಇದ್ದೀನಿ, ಒಂದಷ್ಟು ಹಾಲಿಡೇಗೆ ಹೋಗ್ತಾ ಇದ್ದೀನಿ, ಒಂದಷ್ಟು ಹೋಟ್ಲಿಗೆ ಹೋಗ್ತಾ ಇದ್ದೀನಿ. ಇವೆಲ್ಲ ತಪ್ಪ ಮಾಡೋದ್ರಿಂದ ನಿಮ್ಮ ಬಡ್ಜೆಟ್ ಕರೆಕ್ಟ್ ಆಗಿದ್ರೆ ಮಾಡಿ, ಸಾಲ ಮಾಡ್ಕೊಂಡು ಇವೆಲ್ಲ ಮಾಡಬೇಕಾಗಿಲ್ಲ. ಓಕೆ, ಇದೆಲ್ಲ ಓಕೆ. ಬಟ್ ದೇವರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ನಿತ್ಯತ್ವದಲ್ಲಿ ಮಾನ್ಯ ಅನ್ನೋ ವಿಷಯಗಳಲ್ಲಿ ನಾವು ಹಣವನ್ನ ಬಳಸ್ತಾ ಇದ್ದೀವಾ? ಎಷ್ಟು ನೀವು ನಿತ್ಯತ್ವದ ಬಗ್ಗೆ ಯೋಚನೆ ಮಾಡಿ, ದೇವರ ರಾಜ್ಯಕ್ಕೋಸ್ಕರ, ದೇವರ ಸೇವೆಗೋಸ್ಕರ, ಸಭೆಗೋಸ್ಕರ, ನಿತ್ಯತ್ವಕ್ಕೋಸ್ಕರ ನೀವು ಎಷ್ಟು ಹಣವನ್ನು ಉಪಯೋಗಿಸ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ನೀವು ದೇವ್ರ ಹತ್ರ ನೀವು ಕೊಡ್ಬೇಕಾಗತ್ತೆ. ಈ ವ್ಯಕ್ತಿ ಜಾಣನಾಗಿದ್ದ, ಅವನಿಗೆ ಅರ್ಥ ಆಯ್ತು ಲೆಕ್ಕ ಕೊಡಬೇಕು ಅಂತ. ಇಮ್ಮಿಡಿಯೇಟ್ ಆಗಿ, ಬಿಕಾಸ್ ಯು ಆರ್ ಶ್ರೂಡ್, ಅದನ್ನು ಜಾಣತ ಆಗಿದ್ರಿಂದ ಈ ಟುಕ್ ಆಕ್ಷನ್. ಸೊ ಅಟ್ಲೀಸ್ಟ್ ಇಲ್ಲಿಯವರೆಗೂ ನೀವೇನು ಮಾಡದೆ ಹೋದ್ರೂ ಕೂಡ ಅಟ್ಲೀಸ್ಟ್ ಇವಾಗ ಎಚ್ಚೆತ್ತುಕೊಂಡು, ಇವತ್ತು ತೀರ್ಮಾನ ಮಾಡಿಕೊಂಡು, ಇವತ್ತು ನಿರ್ಧಾರ ಮಾಡಿಕೊಂಡು, ನಾನು ನನ್ನ ಹಣವನ್ನ ದೇವರ ರಾಜ್ಯದ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ನಿತ್ಯತೆಗೆ ಸಂಬಂಧಪಡುವ ವಿಷಯದಲ್ಲಿ ಉಪಯೋಗಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡ್ಕೊಳ್ಳಿ ಬಿಫೋರ್ ಇಟ್ಸ್ ಟು ಲೇಟ್. ಎರಡನೇದು, ಶ್ರೂಡ್ನೆಸ್ ಮೀನ್ಸ್ ಟು ಆಕ್ಟ್ ಡಿಸೈಸಿವ್ಲಿ. ಜಾಣತನ ಅಂದ್ರೆ ಸರಿಯಾದ ತೀರ್ಮಾನವನ್ನ ಸರಿಯಾದ ಸಮಯದಲ್ಲಿ ಪಕ್ಕನೆ ತೆಗೆದುಕೊಳ್ಳುವಂಥದ್ದು. ಈ ಥರ ಒಳ್ಳೆ ಐಡಿಯಾಗಳು ಇಟ್ಕೊಂಡು ನಾನು ಈ ರೀತಿ ಮಾಡ್ತೀನಿ, ಆ ರೀತಿ ಮಾಡ್ತೀನಿ, ಈ ಸಮಸ್ಯೆಯಿಂದ ಹಿಂಗೆ ತಪ್ಪಿಸ್ಕೊಳ್ತೀನಿ, ನಾನು ಆ ರೀತಿ ಹೇಳ್ತೀನಿ ಅಂದ್ರೆ ಮನಸ್ಸಲ್ಲೇ ಇಟ್ಕೊಂಡು ಕೂತ್ಕೊಂಡಿಲ್ಲ. ಒಳ್ಳೆ ಐಡಿಯಾಗಳು ಇಟ್ಕೊಂಡು ಕೂತ್ಕೊಂಡ್ರೆ ಆ ಐಡಿಯಾಗಳ ಪ್ರಯೋಜನ ಏನೂ ಇಲ್ಲ. ಅನೇಕ ವಿಶ್ವಾಸಿಗಳೇ ಒಂದಿನ ಸೇವೆ ಮಾಡ್ತೀನಿ, ಒಂದಿನ ನಾನು ಸಭೆಗೆ ನಾನು ಕಟ್ಟೋದ್ರಲ್ಲಿ ಮುಂದಾಗ್ತೀನಿ, ಒಂದಿನ ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ನೀವು ಮನಸ್ಸಲ್ಲೇ ಅನ್ಕೊಂಡ್ರೆ, ಮನಸ್ಸಲ್ಲಿ ಅನ್ಕೊಂಡು ಹಂಗೆ ಶವವಾಗಿ ನೀವು ಸೇರ್ಕೊಂಡ್ಬಿಡ್ತೀರ. ಫೈನಲ್ ಆಗಿ ಯಾವುದನ್ನ ನೀವು ಕಾರ್ಯರೂಪಕ್ಕೆ ತರ್ತೀರೋ ಅದು ಇಂಪಾರ್ಟೆಂಟ್. ಹಲ್ಲೆಲೂಯಾ. ಮನಸ್ಸಲ್ಲಿ ಯೋಚನೆ ಮಾಡ್ತೀರ ಸಾಕು, ಒಂದಿನ ಮಾಡ್ತೀನಿ, ಒಂದಿನ ಯಾವತ್ತು ಬರುತ್ತೆ? ಬರ್ದೇನೆ ಇರಬಹುದು ಒಂದಿನ. ಬಟ್ ನಾವು ಅನ್ಕೊಂಡಿದ್ದನ್ನ ದೇವರು ನಮ್ಮ ಹೃದಯದಲ್ಲಿ ಏನ್ ಮಾಡ್ಬೇಕು ಅಂತ ಆಗ್ತಾನೋ ಆ ವಿಷಯಗಳನ್ನ ನಾವು ಕಾರ್ಯರೂಪಕ್ಕೆ ತರುವಂತ ಜನರಾಗಬೇಕು. ದಟ್ ಈಸ್ ಬಿಂಗ್ ಶ್ರೂಡ್ನೆಸ್. ಅದಕ್ಕೆ ಆ ಜಾಣತನವನ್ನ ಯೇಸು ಸ್ವಾಮಿ ಮೆಚ್ಚುತ್ತಾ ಇದ್ದಾರೆ. ಮೂರನೇದು, ಶ್ರೂಡ್ನೆಸ್ ಮೀನ್ಸ್ ಟು ಯೂಸ್ ವಾಟ್ ವಿ ಹ್ಯಾವ್ ವೈಲ್ ವಿ ಸ್ಟಿಲ್ ಹ್ಯಾವ್ ಇಟ್. ಜಾಣತನ ಅಂದ್ರೆ ನಮಗೆ ಇರುವ ಸಂಗತಿಗಳು ಇದ್ದಾಗ ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಹಲ್ಲೆಲೂಯಾ. ಅಂದ್ರೆ ಈ ಒಂದು ಮ್ಯಾನೇಜರ್ಗೆ ಅರ್ಥ ಆಯಿತು, ಆತನ ಬಳಿಯಲ್ಲಿ ಇರತಕ್ಕಂಥ ಅಧಿಕಾರ, ಸ್ಥಾನ, ಆ ರಿಸೋರ್ಸಸ್ ಏನಿದೆಯೋ ಅದು ತಾತ್ಕಾಲಿಕವಾದದ್ದು. ಇಟ್ಸ್ ಗೋಯಿಂಗ್ ಟು ಬಿ ಟೇಕನ್ ಅವೇ ಫ್ರಮ್ ಹಿಮ್. ಆತನಿಂದ ತೆಗೆಲ್ಪಡುತ್ತೆ ಎಂಬುದಾಗಿ ಗ್ರಹಿಸ್ಕೊಂಡ. ನಾವು ಅದನ್ನು ಗ್ರಹಿಸ್ಕೊಳ್ಬೇಕು. ನಮ್ಮ ಹತ್ರ ಇರತಕ್ಕಂಥ ಹಣ ಶಾಶ್ವತ ಅಲ್ಲ. ಶಾಶ್ವತನ? ನಮ್ಮ ಹತ್ರ ಇರತಕ್ಕಂಥ ಮನೆ ಶಾಶ್ವತನ? ಆಸ್ತಿ ಐಶ್ವರ್ಯ ಶಾಶ್ವತನ? ಕೆಲಸ ಕಾರ್ಯಗಳು ಶಾಶ್ವತನ? ಇದೆಲ್ಲ ಕೂಡ ಟೆಂಪ್ರರಿ. ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ನಾವು ಅದನ್ನ ಬಿಡ್ಬೋದು, ಅದು ನಮ್ಮನ್ನ ಬಿಟ್ಟು ಹೋಗ್ಬೋದು, ಗೊತ್ತಿಲ್ಲ. ಬಟ್ ಇದ್ದಾಗ, ಇವಾಗಿದೆಯಲ್ಲ, ದೇವ್ರಿಗ ಸ್ತೋತ್ರ. ಇದ್ದಾಗ ಏನ್ ಮಾಡ್ತಾ ಇದ್ದೀರಾ? ಇರುವಾಗ, ನಿಮ್ಮಲ್ಲಿ ಇದ್ದದ್ದು ಇರುವಾಗ ಅದನ್ನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಕೈ ಬಿಟ್ಟು ಹೋದಾಗ ಆವಾಗ ಚಿಂತೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅನೇಕರು ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆದಾಗ, ಆಪರೇಷನ್ಗಳಾದಾಗ ಆವಾಗ ಕೂತು ಯೋಚನೆ ಮಾಡ್ತಾರೆ, ಅಯ್ಯೋ ಆರೋಗ್ಯ ಇದ್ದಾಗ ದೇವರ ಸೇವೆ ಮಾಡಿದ್ರೆ ಚೆನ್ನಾಗಿರೋದು ಅಂತ. ಇಲ್ಲ, ಅನೇಕ ವಯಸ್ಸಾದ್ಮೇಲೆ, ರಿಟೈರ್ ಆದ್ಮೇಲೆ ಅನ್ಕೊಳ್ತಾರೆ, ಅರೆ ವಯಸ್ಸಲ್ಲಿದ್ದಾಗ ನಾನು ಸೇವೆ ಮಾಡಿದ್ರೆ ಚೆನ್ನಾಗಿರೋದೇನೋ ಅಂತ. ಎಲ್ಲ ಬಿಟ್ಟು ಹೋದ್ಮೇಲೆ, ಕೈ ಬಿಟ್ಟು ಹೋದ್ಮೇಲೆ ಅದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ.
ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗಿದು. ಇದ್ದಾಗ, ನಿಮ್ಮಲ್ಲಿ ಇದ್ದಾಗ, ನಿಮಗೆ ಸಮಯ ಇದ್ದಾಗ, ಶಕ್ತಿ ಇದ್ದಾಗ, ಆರೋಗ್ಯ ಇದ್ದಾಗ, ಹಣ ಇದ್ದಾಗ, ಸಂಪನ್ಮೂಲಗಳಿದ್ದಾಗ ನೀವು ದೇವರನ್ನು ಉಪಯೋಗಿಸ್ಕೊಳ್ಬೇಕೆಂಬುದಾಗಿ ಅದು ಜಾಣರು ಮಾಡುವಂತ ಸಂಗತಿ. 4ನೇದು, shrewdness means to use your intelligence to your advantage. ಜಾಣತನ ಅನ್ನಂಥದ್ದು ನಿಮ್ಮ ಬುದ್ಧಿಯನ್ನ ಉಪಯೋಗಿಸುವಂಥದ್ದು. ಪಕ್ಕದಲ್ಲಿರೋ ನೋಡಿ ಹೇಳಿ, ಸ್ವಲ್ಪ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಅಂತ. ಜಾಣತನ ಅಂದ್ರೆ ಏನು? ನಿಮ್ಮ ಬುದ್ಧಿಯನ್ನ ಉಪಯೋಗಿಸಿ ಅಂತ. ಈ ವ್ಯಕ್ತಿ ಇದ್ದಂತ ಬುದ್ಧಿಯನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಅದು ಉಪಯೋಗಿಸ್ದ. ಅನೇಕರು ಬುದ್ಧಿವಂತರ ಕಾಣ್ತೇವೆ ಅಷ್ಟೇ, ಬುದ್ಧಿ ಇದೆಯಲ್ಲೋ ಗೊತ್ತಿಲ್ಲ. ಈ ವ್ಯಕ್ತಿ ತನ್ನ ಬುದ್ಧಿತನವನ್ನ ಯಾವ ರೀತಿ ಉಪಯೋಗಿಸ್ಕೊಂಡ ಗೊತ್ತಾ? ಈ ವ್ಯಕ್ತಿಯಲ್ಲಿ ಬುದ್ಧಿ ಇದೆಯಾ? ನಿಜವಾಗ್ಲು ಜಾಣತನ ಇದೆಯಾ? ಆ ಯಜಮಾನನು ಈ ಒಂದು ಮ್ಯಾನೇಜರ್ನ ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ? ಎಲ್ಲ ಕೂಡ ನಾವು ಯೋಚನೆ ಮಾಡ್ಬೇಕೀಗ. ಬುದ್ಧಿನ ಉಪಯೋಗಿಸಿ. ನಾನು ಹೇಳ್ತಾ ಇರ್ಬೇಕಂದ್ರೆ ನೀವು ಬುದ್ಧಿನ ಉಪಯೋಗಿಸಿ. ಸುಮ್ಮನೆ ಏನೋ ಹೇಳ್ತಾವ್ರೆ, ಹೇಳಿದ್ದೆಲ್ಲ ಅಂತ ಅನ್ಕೋಬೇಡಿ. ಹೌ ಕ್ಯಾನ್ ದಿಸ್ ಗಾಯ್ ಬಿ ಶ್ರೂಡ್? ಹೌ ಕ್ಯಾನ್ ದಿಸ್ ರಿಚ್ ಮ್ಯಾನ್ ಅಪ್ರಿಷಿಯೇಟ್ ದಿಸ್ ಮ್ಯಾನ್? ಓಕೆ, ನೀವು ಬಾಸ್ ಆಗಿದ್ರೆ ಈ ವ್ಯಕ್ತಿನ ಮೆಚ್ತೀರಾ ನೀವು? ಮೊದಲನೇದೇನ್ ಮಾಡಿದಾನೆ? ನಿಮ್ಮ ಫ್ಯಾಕ್ಟ್ರಿನ, ನಿಮ್ಮ ಹಣನ ಎಲ್ಲ ಕೂಡ ದುರ್ಬಳಕೆ ಮಾಡಿಸ್ಕೊಂಡಿದ್ದಾನೆ. ಅವನ ಮೆಚ್ತೀರಾ ನೀವು? ಆ ಸಾಲದು ಅಂತ ಇನ್ನೇ ಕೆಲಸ ಹೋಗೋ ಟೈಮ್ ಬಂದಿದೆ, ಲೆಕ್ಕ ಕೊಡೋದು ಹೇಳಿದ್ಮೇಲೆ ಅಲ್ಲೂ ಕೂಡ ನೆಟ್ಗಾದ್ನ ಇವನು ಇಲ್ಲ. ಯಜಮಾನಿಗೆ ಯಾರೆಲ್ಲ ಸಾಲ ಕೊಡ್ಬೇಕು ಅವ್ರನ್ನೆಲ್ಲ ಕರ್ಸ್ಬಿಟ್ಟು, ನೀನು 10,000 ಕೊಡ್ಬೇಕು ಅಂದ್ರೆ ಇವನೇನ್ ಮಾಡೋ 5,000 ಅಂತ ಬರ್ದ್ಬಿಡು. ನೀನು 20,000 ಕೊಡ್ಬೇಕು ಅಂದ್ರೆ ನೀವೊಂದು 8,000 ಅಂತ ಬರೀ. ಆ ರೀತಿ ಬರ್ದಾಗಿಯೂ ಕೂಡ ಈ ಯಜಮಾನನು ಇವನಿಗೆ ಯಾಕೆ ಮೆಚ್ತಾ ಇದ್ದಾನೆ? ನೀವು ಮೆಚ್ತೀರಾ ಅಂತ ವ್ಯಕ್ತಿನ? ಇನ್ ಮಾಡಿರೋ ಕೆಲಸ ನೋಡಿ ಎಂಥದ್ದು. ಒಂದು, ತನ್ನ ಬಾಸ್ ಹಣ, ಫ್ಯಾಕ್ಟ್ರಿ ಏನೇನಿದೆಯೋ ಎಲ್ಲ ಕೂಡ ಹಾಳು ಮಾಡವನೆ. ಎರಡನೇದು, ಹೋಗೋ ಟೈಮಲ್ಲಿ ಕೂಡ ಸುಮ್ಮನೆ ಹೋಗ್ತಾ ಇದ್ದಾನ, ಆಗ್ಲೂ ಕೂಡ ಲಾಸ್ ಮಾಡಿ ಹೋಗ್ತಾವನೆ. ಅಂತ ನನ್ನ ಇವ್ರು ಯಾಕೆ ಮೆಚ್ಚಿದ್ರು? ಡಸ್ ದಟ್ ಪಜಲ್ ಯು? ಯಾಕೆ ಮೆಚ್ತಾ ಇದ್ದಾನೆ? ಇದನ್ನ ನಾವು ಸೂಕ್ಷ್ಮತೆಯಿಂದ ಗಮನಿಸಿ ಓದಿದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾನಂದ್ರೆ, ಈಸ್ ಆಕ್ಚುಲಿ ಪುಟ್ಟಿಂಗ್ ದ ಬಾಸ್ ಆನ್ ಸ್ಪಾಟ್. ಆರ್ಟಿ ಕೆಂಡಲ್ ಅಂತ ಒಬ್ರು ಕ್ರಿಶ್ಚಿಯನ್ ಆಥರ್ ಇದ್ದಾರೆ. ಅವ್ರು ಇದನ್ನ ವಿವರಿಸೋದಕ್ಕೆ ಒಂದು ಒಳ್ಳೆ ಕಥೆಯನ್ನು ಉಪಯೋಗಿಸಿದ್ದಾರೆ. ಓಕೆ, ಹೆನ್ರಿ ಫೋರ್ಡ್ ಅಂತ ಎಷ್ಟು ಜನ ಕೇಳಿದ್ದೀರಾ? ಹೆನ್ರಿ ಫೋರ್ಡ್ ಕಾರ್ ಕೇಳಿದ್ದೀರಾ? ಆ ಫೋರ್ಡ್ ಕಾರ್ ಕಂಪನಿ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ಹೆನ್ರಿ ಫೋರ್ಡ್. ಬಹಳ ಶ್ರೀಮಂತನ ಆತನು, ಕ್ರೈಸ್ತನ್ ಕೂಡ ಆಗಿದ್ದ. ಓಕೆ, ಸೊ ಒಂದು ದಿನ ಆತನು USA ಅಲ್ಲಿ ಮಿಚಿಗ್ಯಾನ್ ಪ್ಲೇಸ್, ಡೆಲ್ರಾಯ್ಟ್ ಪ್ಲೇಸ್ ಇಂದ ಡಬ್ಲಿನ್ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ರು. ಅವ್ರು ಯಾಕೆ ಹೋಗ್ತಾ ಇದ್ರು ಅಂದ್ರೆ, ತನ್ನ ವಂಶವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ನನ್ನ ಮುತ್ತಾತಂದ್ರೆ ಯಾರು ಅವರೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಪ್ಲೇಸ್ಗೆ ಹೋಗ್ತಾನೆ, ಡಬ್ಲಿನ್ ಅನ್ನೋ ಪ್ಲೇಸ್ಗೆ. ಅಲ್ಲಿ ಒಬ್ಬ ಓಲ್ಡ್ ಏಜ್ ಹೋಮ್ ಫಂಡ್ ರೈಸರ್ ಒಬ್ಬ ಬರ್ತಾನೆ. ವೃದ್ಧಾಲಯದ ಫಂಡ್ ರೈಸ್ ಮಾಡೋ ಒಬ್ಬ ವ್ಯಕ್ತಿ ಹೆನ್ರಿ ಫೋರ್ಡ್ ಬಳಿಯಲ್ಲಿ ಬರ್ತಾ ಇದ್ದಾನೆ. ಹೆನ್ರಿ ಫೋರ್ಡ್ ಬಂದು ಕೇಳ್ತಾ ಇದ್ದಾನೆ, ನಮ್ಮ ವೃದ್ಧಾಶ್ರಮದಲ್ಲಿ ಅನೇಕರು ವಯಸ್ಸಾದರೆ ಇದ್ದಾರೆ, ಸ್ವಲ್ಪ ಹಣ ಬೇಕು, ಒಂದು $10,000 ನೀನು ಡೊನೇಟ್ ಮಾಡು. ಅಲ್ಲ, $1,000 ನೀನು ಡೊನೇಟ್ ಮಾಡಿದ್ರೆ ನಮ್ಗೆ ಭಾಳ ಸಹಾಯ ಆಗುತ್ತೆ ಎಂಬುದಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಅದಕ್ಕೆ ಹೆನ್ರಿ ಫೋರ್ಡ್ ಏನ್ ಮಾಡ್ತಾನೆ, ಈಸ್ ಅ ವೆರಿ ಜನರಸ್. ಆತನ ಬರೀ ಶ್ರೀಮಂತನ ಮಾತ್ರ ಅಲ್ಲ, ಬಹಳ ಜನರಸ್, ಉದಾರವಾಗಿ ಕೊಡುವಂತನು. ಆತನ ಏನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ $1,000 ಚೆಕ್ನ ಬರೆದು ಕೊಡ್ತಾನೆ. ಈಗ ನೆಕ್ಸ್ಟ್ ಡೇ ಏನಾಗುತ್ತೆ, ನ್ಯೂಸ್ ಪೇಪರ್ ಅಲ್ಲಿ ದೊಡ್ಡ ಹೆಡ್ಲೈನ್ಸ್ ಬರುತ್ತೆ, ಹೆನ್ರಿ ಫೋರ್ಡ್ ಈ ವೃದ್ಧಾಶ್ರಮಕ್ಕೆ $50,000 ಡೊನೇಟ್ ಮಾಡಿದ್ದಾರೆ ಅಂತ. ಕೊಟ್ಟಿದ್ದೆಷ್ಟು? 1,000. ಹೆಡ್ಲೈನ್ ಬಂದಿರೋದೆಷ್ಟು? 50,000. ಈ ಫಂಡ್ ರೈಸರ್ ಏನ್ ಮಾಡ್ತಾನೆ ಗೊತ್ತಾ, ಈ ಹೆನ್ರಿ ಫೋರ್ಡ್ ಹತ್ರ ಹೋಗ್ಬಿಟ್ಟು, ಇಲ್ಲಿ ಈ ರೀತಿ ಆಗಿದೆ, ನ್ಯೂಸ್ ಪೇಪರ್ ಏನ್ ಬಂದಿದೆ, 50,000 ನೀವು ಡೊನೇಟ್ ಮಾಡಿದ್ರ ಅಂತ ಬಂದಿದೆ. ಈಗ ನೀವು 2 ಕಾರ್ಯ ಮಾಡ್ಬೋದು, ಮಿಕ್ಕಿದ $49,000 ಕೊಡಿ ಡೊನೇಟ್ ಆಗಿ, ಇಲ್ಲ ಅಂದ್ರೆ ನಾನು ಹೋಗಿ ಹೇಳ್ತೀನಿ ನ್ಯೂಸ್ ಪೇಪರ್ ಅವ್ರಿಗೆ, ತಪ್ಪಾಗ್ಬಿಡ್ತು, ಅವ್ರು ಕೊಟ್ಟಿದ್ದು $1,000 ಅಂತ ಹೇಳ್ತೀನಿ ನಾನು, ನೀವ್ ಏನ್ ಮಾಡಕ್ ಬಯಸ್ತೀರಾ ಅಂತ ಕೇಳ್ತಾರೆ. ಏನ್ ಮಾಡಿರ್ಬೋದು ಹೆನ್ರಿ ಫೋರ್ಡ್? ಒಂದ್ ವೇಳೆ ಕೊಡಲ್ಲ ಅಷ್ಟೇ ಅಂತ ಹೇಳಿದ್ರೆ ಏನಾಗಿರೋದು, ನೆಕ್ಸ್ಟ್ ಹೆಡ್ಲೈನ್ಸ್, ತಪ್ಪಾಯ್ತು, ಹೆನ್ರಿ ಫೋರ್ಡ್ ಕೊಟ್ಟಿದ್ದೆ $1,000 ಅಂದ. ಆಗ ಹೆನ್ರಿ ಫೋರ್ಡ್ಗೆ ಅದು ಮರ್ಯಾದೆ ತರ್ತಾ ಇತ್ತಾ, ಅವಮಾನ ತರ್ತಾ ಇತ್ತಾ? ಅವಮಾನ ತರ್ತಾ ಇತ್ತು. ಅದಕ್ಕೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾನೆ ಹೆನ್ರಿ ಫೋರ್ಡು,
ಮಿಕ್ಕಿದ $49,000 ಕೂಡ ಬರೆದ್ಬಿಟ್ಟು ಕೊಡ್ತಾನೆ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಕೇಳ್ತಾನೆ ಅವನು, ಅಲ್ಲೊಂದು ದೇವರ ವಾಕ್ಯ ಬರಿಬೇಕು, ದಟ್ ವೆನ್ ಐ ವಾಸ್ ಎ ಸ್ಟ್ರೇಂಜರ್ ಯು ಕಾಲ್ಡ್ ಮೀ ಇನ್ ಅಂತ. ನಾನೊಬ್ಬ ಅಪರಿಚಿತನಾಗಿದ್ದಾಗ ನನ್ನನ್ನು ಸೇರಿಸ್ಕೊಂಡ್ರಿ ಎಂಬುದಾಗಿ ದೇವರ ವಾಕ್ಯವನ್ನಲ್ಲಿ ಬರೀಬೇಕೆಂಬುದಾಗಿ ಹೆನ್ರಿ ಫೋರ್ಡ್ ಕೇಳ್ಕೊಳ್ತಾನೆ. ಇಲ್ಲಿ ಈ ಕಥೆಯಲ್ಲಿ ಆಗ್ತಿರೋದು ಅಷ್ಟೇ. ಆ ಒಂದು ಶ್ರೀಮಂತನು ತನ್ನ ಮರ್ಯಾದೆನ ಕಾಪಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಬಂದ್ಬಿಡ್ತೀವಾಗ. ಆ ಲೆಕ್ಕ ಯಾರೆಲ್ಲ ಸಾಲ ತೆಗೆದುಕೊಂಡಿದ್ರು ಅವರ ವಿಷಯದಲ್ಲಿ ಈ ಮ್ಯಾನೇಜರ್ ಏನು ಮಾಡಿದ್ದಾನೆ, ಈ ಕಂಪನಿ ಓನರ್ನ ಒಳ್ಳೇದಾಗಿ ತೋರಿಸಿದ್ದಾನೆ. ಈಗ ಒಂದು ವೇಳೆ ಇವ್ನು ಹೋಗಿ ಇಲ್ಲ ನಿಮ್ಮ ಬಾಸ್ ಬಂದ್ಬಿಟ್ಟು ನಿಮ್ಗೆಲ್ಲ ಆತರ ಮಾಡಿದ್ದಲ್ಲ ಅಂತ ಹೇಳಿದ್ರೆ ಅವ್ನಿಗದು ಅವಮಾನ. ಅರ್ಥ ಆಗ್ತಾ ಇದೆಯಾ? ಸೊ ದಟ್ಸ್ ವೈ ಆ ಒಂದು ಶ್ರೀಮಂತನಿಗೆ ಆಶ್ಚರ್ಯ ಆಗ್ಬಿಡ್ತೀವಿ ನಾವು, ಜಾಣತನ ನೋಡಿ ತಡ್ಕೊಳಕ್ಕಾಗಿಲ್ಲ ಅವ್ರಿಗೆ. ಸೊ ಈಸ್ ಅಪ್ರಿಷಿಯೇಟಿಂಗ್. ಸೊ ದಟ್ ಈಸ್ ಶ್ರೀವ್ಡ್ನೆಸ್. ಓಕೆ, ಸೊ ದೇವ್ರು ನಮ್ಮನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಜೀವನದಲ್ಲಿ ದೇವರ ವಿಷಯಗಳಲ್ಲಿ ಜಾಣರಾಗಿರ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಇದನ್ನು ಹೇಳಿದ ನಂತರ ಯೇಸು ಸ್ವಾಮಿಯು ಹಣದ ಬಗ್ಗೆ 4 ವಿಷಯ ಹೇಳಿದ್ರು. ನಾನು 4 ನಿಮಿಷ ಕೂಡ ಎಲ್ಲ ಹೇಳಕ್ಕೆ ಅದನ್ನ, ಬಟ್ ಐ ವಿಲ್ ಜಸ್ಟ್ ಸ್ಟೇಟ್ ಇಟ್. ಎಲ್ಲರೂ ಕೂಡ ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ. ಎಷ್ಟು ಜನ ಹತ್ರ ಹಣ ಇದೆ? ಅರ್ಥ ಹಣ ಇಲ್ವಾ? ಇದೆಯಾ? ನಮ್ಮ ಇವ್ರು ಕೇಳ್ದಿರುತ್ತೆ, ಅವ್ರ ಜಾಬಲ್ಲಿ ಇರುತ್ತೆ. ಎಲ್ಲರ ಹತ್ರ ಕೂಡ ಹಣ ಇರುತ್ತೆ. ಬಟ್ ಹಣದ ಬಗ್ಗೆ ಯೇಸು ಸ್ವಾಮಿ ಏನು ಹೇಳಿದ್ರು, ಯಾವ ರೀತಿ ಉಪಯೋಗಿಸ್ಕೊಳ್ಬೇಕಂದ್ರೆ ನಾನು ವಿವರಿಸಕ್ಕೆ ಟೈಮ್ ಇಲ್ಲ. ಬಟ್ 4 ವಿಷಯಗಳನ್ನ ಹೇಳ್ತೀನಿ. ಯೇಸು ಸ್ವಾಮಿ ಹೇಳಿದ್ದನ್ನ ನಾನು ಹೇಳ್ತಾರದಲ್ಲ. ಯೇಸು ಸ್ವಾಮಿ ನಾವೆಲ್ಲರೂ ಕೂಡ ಹಣವನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕಂತ 4 ವಿಷಯಗಳನ್ನ ಈ ವಾಕ್ಯದಲ್ಲಿ ತಿಳಿಸಿದ್ದಾರೆ. ಮೊದಲನೇದು 9ನೇ ವಚನ, ಅನ್ಯಾಯವಾದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಮೊದಲನೇದು, ನಿಮಗಿರುವ ಹಣವನ್ನ ಸ್ನೇಹಿತರನ್ನ ಸಂಪಾದಿಸಿಕೊಳ್ಳೋದ್ರಲ್ಲಿ ಉಪಯೋಗಿಸ್ಕೊಳ್ಳಿ. ಇದು ಬ್ರೈಬ್ ಕೊಡಿ ಅಂತ ಹೇಳ್ತಾರಲ್ಲ, ಲಂಚ ಕೊಟ್ಟು ಜನರ ಕೊಂಡುಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಓಕೆ, ಅಂದ್ರೆ ಏನು ಅರ್ಥ ಅಂದ್ರೆ, ಈ ಒಂದು ಮ್ಯಾನೇಜರ್ ಏನು ಮಾಡ್ದ, ನನ್ನ ಕೆಲಸ ಹೋದಾಗ ನನ್ನ ಸೇರಿಸ್ಕೊಳ್ಳೋಕ್ಕೆ ಜನರನ್ನ ಸಿದ್ಧ ಮಾಡ್ಕೊಂಡು ಅವ್ರ ಮನೆಗಳಲ್ಲಿ ತನ್ನನ್ನು ಸೇರಿಸ್ಕೊಳ್ಳೋದಕ್ಕೆ ಮುಂಚೆನೇ ಪ್ಲಾನ್ ಮಾಡ್ದ. ಅದೇ ರೀತಿಯ ಪರಲೋಕದಲ್ಲಿ ನಾವು ಕೂಡ ಹಣದ ಮುಖಾಂತರ ಜನರು ರಕ್ಷಣೆ ಹೊಂದಿರ್ತಾರಲ್ಲ, ಒಂದು ದಿನ ಅವ್ರು ನಮಗೆ ಬಂದು ಥ್ಯಾಂಕ್ ಯು ಹೇಳಬೇಕು. ನಾವು ಯಾವಾಗ ದೇವರ ಸೇವೆಗೆ, ದೇವರ ಸೇವಕರಿಗೆ, ನಿತ್ಯತ್ವದ ಸಂಗತಿಗಳಿಗೆ ನಾವು ಹಣವನ್ನು ಕೊಡುತ್ತೇವೋ ಅದು ಏನಾಗುತ್ತೆ ಅಂದರೆ ಇತರ ರಕ್ಷಣೆಗೆ ಅದು ಕಾರಣವಾಗುತ್ತೆ. ಅವರು ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಪರಲೋಕಕ್ಕೆ. ನಾವು ಪರಲೋಕಕ್ಕೆ ಹೋದಾಗ ಬಂದು ಕೇಳ್ಬೋದು, ನೀವು ನೀಡಿದ ಹಣದಿಂದ, ನೀವು ಕೊಟ್ಟಿದ್ದ ಸೇವೆಗಿಂದ ಇವತ್ತು ನಾನು ಪರಲೋಕಕ್ಕೆ ಬರೋಕ್ಕೆ ಮಾರ್ಗ ಆಯಿತು ಅಂತ ಅನೇಕ ನಮಗೆ ಥ್ಯಾಂಕ್ಸ್ ಹೇಳ್ಬೋದು. ಹಲ್ಲೆಲೂಯಾ. ಸೊ ಮೊದಲನೇದು, ಹಣವನ್ನು ಯಾವುದಕ್ಕೆ ಉಪಯೋಗಿಸಿ ಎಂಬುದಾಗಿ ದೇವರು ಹೇಳ್ತಾರೆ ಅಂದರೆ, ನೀವು ಬೇರೆ ಎಲ್ಲ ವಿಷಯಗಳಿಗೆ ಉಪಯೋಗಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಶಾಪಿಂಗ್ ಮಾಡ್ಕೊಳ್ಳಿ, ಹಾಲಿಡೇಗೆ ಹೋಗಿ, ಹೋಟ್ಲ್ಗಳಿಗೆ ಹೋಗಿ, ನಿಮ್ಗೆ ಏನೆಲ್ಲ ಮಾಡ್ಬೇಕನ್ಸುತ್ತ ಮಾಡಿ, ದೇವರು ಅದ್ರ ವಿರುದ್ಧವಾಗಲ್ಲ. ಬಟ್ ವೈಲ್ ಯು ಡೂ ಇಟ್, ಇನ್ವೆಸ್ಟ್ ಯುವರ್ ಮನಿ ಇನ್ ದ ಸಾಲ್ವೇಷನ್ ಆಫ್ ಪೀಪಲ್. ಜನರು ರಕ್ಷಣೆ ಹೊಂದ್ಕೊಳ್ಳೋದಕ್ಕೆ ನೀವು ನಿಮ್ಮ ಹಣವನ್ನು ಉಪಯೋಗಿಸಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಎರಡನೆಯದು, ಸ್ವಲ್ಪ ವಾದದಲ್ಲಿ ನಂಬಿಗಸ್ತನಾದವನು ಬಹಳ ವಾದದಲ್ಲಿಯೂ ನಂಬಿಗಸ್ತನಾಗುವನು. ಸಣ್ಣ ವಿಷಯಗಳಲ್ಲಿ ಅಪ್ರಾಮಾಣಿಕನಾಗಿರುವವನು ಬಹಳ ವಾದದಲ್ಲಿಯೂ ಅಪ್ರಾಮಾಣಿಕನಾಗಿರುವನು. ಹಲ್ಲೆಲೂಯಾ. ಎಷ್ಟು ಜನ ನಿಮ್ಮ ಸಂಬಳ ಡಬಲ್ ಆಗ್ಬೇಕಂತ ಆಸೆ ಪಡ್ತಾ ಇದ್ದೀರಾ? ಓಕೆ, ಎಷ್ಟು ಜನಕ್ಕೆ ನಿಮ್ಗೆ ದೊಡ್ಡ ದೊಡ್ಡ ಮನೆಗಳು ಬೇಕಂತ ಆಸೆ ಪಡ್ತಾ ಇದ್ದೀರಾ? ಬಾಡಿಗೆ ಮನೆ ಇರೋರೆಲ್ಲ ಎಷ್ಟು ಜನ ಸ್ವಂತ ಮನೆ ಬೇಕಂತ ಆಸೆ ಪಡ್ತಾ ಇದ್ದೀರಾ? ಆಸೆ ಪಟ್ಟರೆ ಸಾಲದು. ಇದೇನು ಹೇಳ್ತಾ ಇದೆ, ಚಿಕ್ಕವಾದರಲ್ಲಿ ನೀವು ನಂಬಿಗಸ್ತರಾಗಿದ್ರೆ, ದೇವ್ರು ಹೇಳ್ತಾ ಇದ್ರೆ ಹೆಚ್ಚಿನ ವಿಷಯಗಳಲ್ಲಿ ನೀವು ನಂಬಿಗಸ್ತರಾಗ್ತೀರಾ. ಹಲ್ಲೆಲೂಯಾ. ಅನೇಕರು ನಂಗೆ ಜಾಸ್ತಿ ಸಂಬಳ ಬಂದರೆ, ಜಾಸ್ತಿ ದುಡ್ಡು ಬಂದರೆ ನಾನು ಚೆನ್ನಾಗಿ ಕೊಟ್ಬಿಡ್ತೀನಿ, ಎಲ್ಲರಿಗೂ ಬಡವ್ರಿಗೆಲ್ಲ ಹಂಚ್ಬಿಡ್ತೀನಿ ಅಂತಾರೆ ಕೆಲವರು. ನಮ್ಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ನಾನು ಸರಿಯಾಗಿ ಮಾಡ್ತೀನಿ. ಈ ಕೆಲಸ ಬೋರಿಂಗ್, ಯಾರು ಮಾಡ್ತಾರೆ? ಈ ಫ್ಯಾಕ್ಟ್ರಿಗೆ ಈ ಕೆಲಸ ಎಷ್ಟು ಮಾಡಿದ್ರು ಅಷ್ಟೇ. ಒಳ್ಳೆ ಕೆಲಸ ಇದ್ರೆ ನನಗೆ ಚೆನ್ನಾಗಿ ಕೆಲಸ ಮಾಡ್ಬೋದಾ ಅಂತ. ಇನ್ನು ಹೇಳ್ತಾರೆ, ಕೆಲವು ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಚೆನ್ನಾಗಿ ಒಳ್ಳೆ ಗಂಡ ಆಗಿರ್ತಿದ್ದೆ. ನಾವು ಒಳ್ಳೆ ಗಂಡ ಹೇಳ್ತಾನೆ, ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಒಳ್ಳೆ ಹೆಂಡತಿ ಆಗ್ತಿದ್ದೆ. ನೀವು ಇರೋದ್ರಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ದೇವರು ಕೊಟ್ಟಿರೋದ್ರಲ್ಲಿ ಏನು ಮಾಡ್ತಾ ಇದ್ದೀರಾ? ಈಗ ಇರೋದ್ರಲ್ಲಿ ಏನು ಮಾಡ್ತಾ ಇದ್ದೀರಾ? ಇರೋದ್ರಲ್ಲಿ ನೀವು ನೆಟ್ಟಿಗಿದ್ರೇನೆ ಬರೋದ್ರಲ್ಲಿ ನೀವು ನೆಟ್ಟಿರೋಕ್ಕೆ ಸಾಧ್ಯ. ಇರೋದ್ರಲ್ಲೇ ನೀವು ಸೊಟ್ಟಿಗಿದ್ರೆ ಬರೋದ್ರಲ್ಲಿ ನೀನು ನೆಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ.
ನಾನು ಅಷ್ಟು ಹಣ ಬಂದರೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನು ಮಾಡಲ್ಲ ನೀವು. ಈಗೇನು ಮಾಡ್ತಾ ಇದ್ರು ಅದಕ್ಕಿಂತ ಡಬಲ್ ಮೋಸವಾಗಿರ್ತೀರ ನೀವು. ಅದೆಲ್ಲ ಬಾಯಿ ಮಾತು ಅಷ್ಟೇ, ನಂಗೆ ಗೊತ್ತಿಲ್ವಾ? ಸೊ ಇರೋದ್ರಲ್ಲಿ ನೀವೇನು ಮಾಡಬೇಕು? ನಂಬಿಗಸ್ತರಾಗಿರ್ಬೇಕು. ಆವಾಗ ದೇವರು ಹೆಚ್ಚಿನ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ತರ್ತಾರೆ. ಮೂರನೇದು, ಬೀಯಿಂಗ್ ಫೇತ್ಫುಲ್ ಇನ್ ದ ಅನ್ರೈಚಸ್ ವೆಲ್ತ್ ವಿಲ್ ಲೀಡ್ ಟು ಟ್ರೂ ರಿಚಸ್. 11ನೇ ವಚನ, ಹೀಗಿರೋದ್ರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮಗೆ ವಶಕ್ಕೆ ಯಾರು ಒಪ್ಪಿಸಿಕೊಟ್ಟಾರು? ಹಲ್ಲೆಲೂಯಾ. ಜನರಿಗೆ ನಿಜವಾದ ಧನ ಬೇಕು. ನಿಜವಾದ ಧನ ಅಂದ್ರೆ ಏನು? ನಿಜವಾದ ಧನ ಅಂದ್ರೆ ಆತ್ಮಿಕವಾದ ಧನ, ಪರಲೋಕಕ್ಕೆ ಸಂಬಂಧಪಟ್ಟಂತ ಧನ. ಜನರಿಗೆ ಬೇಕಾ ಧನ? ಜನರಿಗೆ ಹೆಚ್ಚಿನ ಅಭಿಷೇಕ ಬೇಕು, ದೇವರ ಹೆಚ್ಚಾಗಿ ಉಪಯೋಗಿಸ್ಕೊಳ್ಬೇಕು, ದೇವರನ್ನ ಸೇವೆ ಮಾಡಬೇಕು ಅಂತ ಜನ ಬಯಸ್ತೀರ. ಒಳ್ಳೇದು, ಒಳ್ಳೆ ಬಯಕೆ. ಬಟ್ ದೇವ್ರೇನು ಹೇಳ್ತಾರೆ, ನಿಮಗೆ ಅದು ಬೇಕು ಅಂದ್ರೆ ನಿಮ್ಮನ್ನ ದೇವರು ಯಾವ್ದ್ರ ಮುಖಾಂತರ ಪರೀಕ್ಷೆ ಮಾಡ್ತಾ ಇದಾರೆ ಗೊತ್ತಾ? ನಿಮ್ಮಲ್ಲಿರೋ ಹಣ ನೀವು ಯಾವ ರೀತಿಯಾಗಿ ವ್ಯವಹರಿಸ್ತಾ ಇದ್ರೋ ಅದ್ರ ಮುಖಾಂತರ ಪರೀಕ್ಷೆ ಮಾಡ್ತಾ ಇದ್ದಾರೆ. ಮನಿ ಇಸ್ ಅ ಟೆಸ್ಟ್. ನಿಮ್ಮ ಇಡೀ ಕ್ಯಾರೆಕ್ಟರ್ ಇಸ್ ಟೆಸ್ಟೆಡ್ ಬೈ ಯೋರ್ ಮನಿ. ನಿಮ್ಮ ಹಣನೇ ನಿಮ್ಗೆ ನೋಡ್ಕೊಳಕ್ ಬಂದಿಲ್ಲ ಅಂದ್ರೆ ದೇವ್ರು ನಿಮ್ಗೆ ಅಭಿಷೇಕ ಕೊಟ್ಬಿಡ್ತಾರ, ಸೇವೆ ಕೊಟ್ಬಿಡ್ತಾರ, ಪರಲೋಕದ ಸ್ಥಾನಮಾನಗಳು ಬಂದ್ಬಿಡ್ತಾವ. ನೀವು ಹಣದ್ರಲ್ಲೇ, ನೀವು ಅನ್ಯಾಯವಾದ ಹಣ, ಈ ಟೆಂಪರರಿ ಹಣದಲ್ಲೇ ನೀವು ನ್ಯಾಯವಾಗಿ ಅದರಲ್ಲಿ ವರ್ತಿಸ್ತಾ ಇಲ್ಲ ಅಂದ್ರೆ ನಿಜವಾದ ಧನ, ಆತ್ಮಿಕ ಧನ, ಪರಲೋಕದ ಧನ ನೋ ಬರಲ್ಲ. ಇಫ್ ಯು ಆರ್ ಫೇತ್ಫುಲ್ ಇನ್ ದಿಸ್ ವೆಲ್ತ್, ಹೌ ಯು ಹ್ಯಾಂಡಲ್ ನಿಮ್ಮ ಹ್ಯುಮಿಲಿಟಿ, ಪೇಷನ್ಸ್, ಪ್ರೈಡ್, ಆರೋಗೆನ್ಸ್, ಎವ್ರಿಥಿಂಗ್ ವಿಲ್ ಬಿ ಟೆಸ್ಟೆಡ್ ಇನ್ ದಟ್. ಯಾವಾಗ ನೀವು ಅದರಲ್ಲಿ ಪ್ರಾಮಾಣಿಕರಾಗಿರ್ತೀರೋ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೂ ಸ್ಪಿರಿಚುವಲ್ಗೆ ತುಂಬಾ ಕನೆಕ್ಷನ್ ಇದೆ. ಯಾವಾಗ ನಿಮ್ಮ ಹಣವನ್ನು ನೆಟ್ಟಿಗೆ ಉಪಯೋಗಿಸ್ತೀರೋ ಆವಾಗ ದೇವ್ರು ನಿಮ್ಗೆ ಏನ್ ತರ್ತಾರೆ? ನಿಜವಾದ ಧನವನ್ನ ತರ್ತಾರೆ. ನಿಜವಾದ ಧನ ಬೇಕು. ಡಿಪೆಂಡ್ಸ್ ಅಪಾನ್ ಹೌ ಯು ಆರ್ ಹ್ಯಾಂಡ್ಲಿಂಗ್ ಮನಿ. ಹಲ್ಲೆಲೂಯಾ. 4ನೇದು 12ನೇ ವಚನ, ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದನ್ನು ನಿಮಗೆ ಯಾರು ಒಪ್ಪಿಸಿಕೊಟ್ಟಾರು? ಹಲ್ಲೆಲೂಯಾ. ಬೇರೆಯವರ ಸ್ವತ್ತನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಸ್ವಂತ ಸ್ವತ್ತು ಎಲ್ಲಿಂದ ಬರುತ್ತೆ? ನಿಮ್ದೇ ಸ್ವಂತ ಕಂಪನಿ ಬೇಕು ಅಂದ್ರೆ ನೀವು ಬೇರೆಯವ್ರ ಕಂಪನಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಸ್ವಂತ ಮನೆ ಬೇಕು ಅಂದ್ರೆ ಬಾಡಿಗೆ ಮನೆನ ನೀವು ಯಾವ ರೀತಿ ನೋಡ್ಕೊಳ್ತಾ ಇದ್ದೀರಾ? ನಿಮ್ದೇ ಸ್ವಂತ ವಿಷಯಗಳು ಬೇಕಂದ್ರೆ ಬೇರೆಯವರ ವಿಷಯಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ? ಇದು ಬೇರೆಯವ್ರದ್ದು ಅಂದ್ರೆ ಯಾರಪ್ಪನ ಗಂಟು ಹೋಗ್ಬೇಕು ಅಂತ ಅನ್ಕೊಳ್ತೀರಾ? ನೀವೆಲ್ಲರೂ ಕೂಡ ಅನೇಕರು ಕೆಲಸ ಮಾಡ್ತಾ ಇದ್ರ, ಬೇರೆ ಬೇರೆ ಕಂಪನಿಗಳಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರೆ ನಾವು, ಅದು ನಿಮ್ದು, ಅದು ಸ್ವಂತ ಅಲ್ಲ, ಅದು ಬೇರೆಯವ್ರದ್ದು. ಬಟ್ ನೀವು ಅದರಲ್ಲಿ ನಿಮ್ಮದೇ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಳಿಲ್ಲ ಅಂದ್ರೆ ದೇವ್ರ ಸ್ವಂತ ವಿಷಯಗಳನ್ನ ತರೋದಿಲ್ಲ. ನಿಮ್ಮ ಬಾಡಿಗೆ ಮನೆಗಳಲ್ಲಿ ಇರುವಾಗ ಅದೇ ನೀವು ಸ್ವಂತ ಮನೆ ಹತ್ರ ನೀವು ನೋಡ್ಕೊಳ್ದೆ ಹೋದ್ರೆ ಸ್ವಂತ ಮನೆ ದೇವ್ರು ಕೊಡಕ್ ಸಾಧ್ಯ ಇಲ್ಲ. ಬೇರೆಯವ್ರದ್ದು ಅಂದ್ರೆ ಹೋದ್ರೆ ಹೋಯ್ತು, ನಮ್ದಾದ್ರೆ ಅಯ್ಯೋ ನಂದು. ಬೇರೆಯವ್ರ ಕಾರ್ 10 ಸ್ಕ್ರಾಚ್ ಆದ್ರೂ ಪರವಾಗಿಲ್ಲ, ನನ್ನ ಕಾರ್ಗೆ 1 ಸ್ಕ್ರಾಚ್ ಕೂಡ. ಸೊ ವೆರಿ ಇಂಪಾರ್ಟೆಂಟ್. ದೇವರು ಈ ಎಲ್ಲ ವಿಷಯಗಳಲ್ಲಿ ನೋಡ್ತಾರೆ. ಆವಾಗ ಮಾತ್ರ ನಿಮ್ಮನ್ನ ದೇವರ ಆಶೀರ್ವಾದ ಮಾಡಕ್ಕೆ ಸಾಧ್ಯ. 4 ವಿಷಯಗಳು ಹೇಳ್ತಾ ಇದ್ದೀನಿ. ಮೊದಲನೇದು, ನಿಮ್ಮ ಹಣವನ್ನ ಅನೇಕರು ರಕ್ಷಣೆ ಹೊಂದುವುದಕ್ಕೆ ಉಪಯೋಗಿಸಿಕೊಳ್ಳಿರಿ. ಬೇರೆಯವ್ರ ರಕ್ಷಣೆ ಹೊಂದುವುದಕ್ಕೆ, ಸ್ನೇಹಿತರನ್ನ ಸಂಪಾದಿಸಿಕೊಳ್ಳೋದಕ್ಕೆ, ದೇವ್ರ ಜನರಿಗೆ ಒಳ್ಳೆಯದನ್ನು ಮಾಡೋದ್ರಲ್ಲಿ ಉಪಯೋಗಿಸ್ಕೊಳ್ಳಿ. 2ನೇದು, ನೀವು ಚಿಕ್ಕದರಲ್ಲಿ ನಂಬಿಗಸ್ತರಾಗಿದ್ರೆ ದೇವರು ಹೆಚ್ಚಿನ ವಿಷಯಗಳಲ್ಲಿ ನಿಮ್ಮನ್ನ ನಂಬಿಗಸ್ತರಾಗಿ ಮಾಡ್ತಾರೆ. 3ನೇದು, ಈ ಅನ್ಯಾಯದ ಧನದಲ್ಲಿ ನೀವು ನಂಬಿಗಸ್ತರಾಗಿದ್ರೆ ದೇವರು ನಿಜವಾದ ಧನವನ್ನ ನಿಮಗೆ ತರ್ತಾರೆ. 4ನೇದು, ಬೇರೆಯವರ ಸ್ವತ್ತಿನಲ್ಲಿ ನೀವು ನಂಬಿಗಸ್ತರಾಗಿದ್ದರೆ ನಿಮ್ಮದೇ ಆದ ಸ್ವಂತ ಸ್ವತ್ತನ್ನ ದೇವರು ತರ್ತಾರೆ. ಹಲ್ಲೆಲೂಯಾ. ಈ ಮಾತುಗಳನ್ನು ಯಾರು ಕೇಳಿದ್ರು ಗೊತ್ತಾ? ಇಬ್ರು ಕೇಳಿದ್ರು, 2 ಜನರ ಗುಂಪು. ಯಾರ್ಯಾರು? ಶಿಷ್ಯರು, ಇನ್ನೊಬ್ರು ಫರಿಸಾಯರು. ಅವ್ರ ರೆಸ್ಪಾನ್ಸ್ ಯಾವ ರೀತಿ ಇತ್ತು? ಶಿಷ್ಯರು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು? ಅದನ್ನ ಕೇಳಿದ್ರು, ತಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿದ್ರು, ಅದನ್ನ ಪಾಲಿಸಿದ್ರು, ಅನೇಕರಿಗೆ ಕಲಿಸ್ಕೊಟ್ರು, ಬೋಧನೆ ಮಾಡಿದ್ರು. ಅದಕ್ಕೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಫರಿಸಾಯರು ಏನ್ ಮಾಡಿದ್ರು? ಇವನೇ ಹಣದ ಬಗ್ಗೆ ಈ ರೀತಿ ಹೇಳ್ತಾವನೆ. ನೀವು ಯಾವ ಗುಂಪಿಗೆ ಸೇರ್ತೀನಿ ನೀವು ಡಿಸೈಡ್ ಮಾಡ್ಕೊಳ್ಳಿ.